ಈ ಬೆಲೆ ಏರಿಕೆಯಿಂದ ರಾಜಕಾರಣಿಗಳಿಗೆ ಆಗಬೇಕಾಗಿರೋದಾದ್ರೂ ಏನು ಹೇಳಿ, ಅವರು ಬೊಕ್ಕಸ ತುಂಬಿದ್ರೆ ಸಾಕು. ಓಡಾಡೋದು ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಉದ್ಯೋಗಸ್ಥರು. ಈಗ BMRCL ಇದಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಇದೆ ರೇಟ್ ಹೈಕ್ ವಿಚಾರಕ್ಕೆ. ಆಡಳಿತ ಸಿಬ್ಬಂದಿ ವೆಚ್ಚವನ್ನು ನಿಭಾಯಿಸೋದಕ್ಕೆ ದರ ಹೆಚ್ಚಳ ಮಾಡಿದಾರಂತೆ. ಪಬ್ಲಿಕ್ ಟಿವಿಗೆ BMRCL ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. 10% ಟಿಕೆಟ್ ದರ ಹೆಚ್ಚಳ ಮಾಡಬೇಕಿತ್ತು. ನಮ್ಮದು ವಿಶಾಲ ಮನಸ್ಸು, ದೊಡ್ಡ ಮನಸ್ಸು, ಹಾಗಾಗಿ 5% ಮಾತ್ರ ದರವನ್ನು ಹೆಚ್ಚಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ದರ ಏರಿಕೆಗೆ ಸರ್ಕಾರದ ಅನುಮತಿ ಪಡೆಯುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಸಮಿತಿಯ ನಿಯಮದಂತೆ ವರ್ಷದ ಬಳಿಕ ದರ ಏರಿಕೆ ಆಗ್ತಾ ಇದೆ ಅಷ್ಟೇ ಅಂಥೇಳಿ ಪಬ್ಲಿಕ್ ಟಿವಿಗೆ BMRCL MD ರವಿಶಂಕರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹತ್ತಿರ 300 ಕೋಟಿ ರೂಪಾಯಿ ಪ್ರಯಾಣಿಕರಿಂದಲೇ ಟಿಕೆಟ್ ರೂಪದಲ್ಲಿ ಈಗ ಕಲೆಕ್ಟ್ ಮಾಡುವಂತಹ ಕೆಲಸ BMRCL ಕಡೆಯಿಂದ ಆಗ್ತಾ ಇದೆ. ಅದರ ನಡುವೆ ಅಡ್ವರ್ಟೈಸ್ಮೆಂಟ್ ಬೇರೆ ಶುರು ಮಾಡಿದ್ದಾರೆ, ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ಮೆಟ್ರೋ ಸ್ಟೇಷನ್ಸ್ಗಳನ್ನು. ಇನ್ನೂ ಎಲ್ಲಿಂದ ಆದಾಯವನ್ನು ಪೀಕಬೇಕು ಅಂತ ನೋಡ್ತಿದ್ದಾರೆ. ಜನರ ಮೇಲೆ ಹೇರುವಂತಹ ಕೆಲಸ ಯಾಕೆ ಆಗ್ತಿದೆ ಅಂತ. ಅದು ಬೋರ್ಡ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್ ಅದು ಸ್ವಲ್ಪ ಜಾಸ್ತಿ ಆಯ್ತು ಫೇರ್. ಈಗ ಏನಾಗಿದೆ, ಪ್ರತಿ ವರ್ಷ ಮಾಡ್ತಾರೆ 5% ಕ್ಯಾಪ್ ಹಾಕಿದೆ. ಪರ್ಸೆಂಟ್ ಮಾಡಕ್ಕೆ ಅವಕಾಶ ಇದೆ, ಬಟ್ 5% ಲಿಮಿಟ್ ಮಾಡಿದೀವಿ. ಸೊ ನಮ್ದು ಮಿನಿಮಮ್ ಫೇರ್ ಇವಾಗ ಇರೋದು 10 ಸ್ಲಾಬ್ ಅಲ್ಲಿ 10 ರೂಪಾಯಿಯಿಂದ 90 ರೂಪಾಯಿ ಇದೆ. 10 ರೂಪಾಯಿ ಬಂದ್ಬಿಟ್ಟು 11 ರೂಪಾಯಿ ಆಗ್ತಾ ಇದೆ. 90 ರೂಪಾಯಿ ಬಂದು 95 ರೂಪಾಯಿ ಆಗ್ತಾ ಇದೆ. ಮತ್ತೆ ಇರುವಂತ ಡಿಸ್ಕೌಂಟ್ಗಳೆಲ್ಲ ಸಹ ಅದು ಅನ್ವಯಿಸುತ್ತೆ. ಸೊ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಮಂಡೆಯಿಂದ ಜಾರಿ ಬರುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ದಿನದಿಂದ ದಿನಕ್ಕೆ ಈ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ಮೆಟ್ರೋ ಟಿಕೆಟ್ ದರ ಗಗನಕ್ಕೇರ್ತಾ ಇದೆ. ಜನಾಕ್ರೋಶ ಯಾವ ರೀತಿ ವ್ಯಕ್ತವಾಗ್ತಿದೆ, ಜನ ಏನು ಹೇಳ್ತಾ ಇದ್ದಾರೆ ಉಮೇಶ್? ಪ್ರೇಮ್, ನಾನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೆಟ್ರೋ ನಿಲ್ದಾಣದಲ್ಲಿ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಈಚೆ ಬರ್ತಾ ಇದ್ದಾರೆ. ನಾವು ಆಗ್ಲಿಂದ ಕೂಡ ಸಾಕಷ್ಟು ಜನ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಅಂದರೆ, ಪ್ರತಿ ವರ್ಷ ಮೆಟ್ರೋ ಟಿಕೆಟ್ ರೇಟ್ ಜಾಸ್ತಿ ಆಗ್ತಾ ಇದೆ, ಆದರೂ ಕೂಡ ನಮಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಈ ಮೆಟ್ರೋ ಸಂಚಾರ ಮಾಡಬೇಕಾದಂಥ ಅನಿವಾರ್ಯಕ್ಕೆ ಸಿಲುಕಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು ಒಂದಷ್ಟು ಜನ ಪ್ರಯಾಣಿಕರು ಇದ್ದಾರೆ. ಸರ್, ಈಗ ಸೋಮವಾರದಿಂದ ಒಂದಷ್ಟು ಮೆಟ್ರೋ ದರ ಹೆಚ್ಚಾಗ್ತಾ ಇದೆ. ಪ್ರಯಾಣಿಕರು ಕೂಡ ಒಂದಷ್ಟು ಜನ ಮಾತಾಡೋದಕ್ಕೂ ಕೂಡ ಹಿಂಜರಿಕೆ ಪಡ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಎಲ್ಲ ನಾವು ಮಾತಾಡ್ತಂಥ ವೇಳೆಯಲ್ಲಿ ಇಡೀ ದೇಶದಲ್ಲೇ ಮೆಟ್ರೋ ದರ ಇಲ್ಲೇ ಜಾಸ್ತಿ ಇರುವಂಥದ್ದು. ಹಾಗಾಗಿ ಸರ್, ಈಗ ಸೋಮವಾರದಿಂದ ಮೆಟ್ರೋ ರೇಟ್ ಜಾಸ್ತಿ ಆಗ್ತಾ ಇದೆ, ಟಿಕೆಟ್ ರೇಟು ಏನು ಜಾಸ್ತಿ ಆಗಿದೆ. ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಈಗ ಸ್ವಲ್ಪ ಕಮ್ಮಿ ಇದೆ, ಒಳ್ಳೇದು. ವರ್ಷ ಇದು ಮಾಡ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟು ಜನ ಸ್ವಲ್ಪ ಡೌಟೇ ಬರೋದು. ಯಾಕೆಂದ್ರೆ ಈ ಥರ ಕಮ್ಮಿ ಆಗಿಬಿಡ್ತಾರೆ. ಈಗಲೇ ಜನ ಸ್ವಲ್ಪ ನೊಂದೋಗ್ಬಿಟ್ಟಿದ್ದಾರೆ. ಎಲ್ಲ ಇನ್ನೇನು ಮಾಡಿದ್ರೆ ಬಸ್ಗೆ ಹೋಗ್ತಾರೆ ಅಷ್ಟೇ ಜನ. ನೆಕ್ಸ್ಟ್ ಮುಂದಕ್ಕೆ ಕಮ್ಮಿ ಮಾಡಿದಷ್ಟು ಒಳ್ಳೆಯದು. ಈ ಥರ ಮಾಡ್ಕೊಂಡು ಹೋಗೋಕ್ಕೆ ಬಡವರು ಕೂಲಿ ಕಾರ್ಮಿಕರು ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ. ಈಗ ಬೇಗ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮಿಂದ ಹೋಗಬೇಕು ಅಂದರೆ ಮೆಟ್ರೋ ಒಂದೇ ಆಯ್ಕೆ ಇದ್ದಿದ್ದು. ಈಗ ಅದರಲ್ಲೂ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಬಿಡಿ. ಏನಪ್ಪ, ಅರ್ಜೆಂಟ್ ಕೆಲಸಕ್ಕೆ ಆಫೀಸಿಗೆ ಬರೋರಿಗೆ ಮಾಡೋರಿಗೆ ಅಂಥವ್ರಿಗೆ ಮಾತ್ರ ಹೊರತು ಹೆಲ್ಪಿಂಗು ಬೇರೆ ಇನ್ನೇನು ಇಲ್ಲ. ಅರ್ಜೆಂಟ್ ಹೋಗೋರು ಮೆಟ್ರೋ ಬೆಸ್ಟು. ಅದು ಬಿಟ್ಟರೆ ಬೇರೆ ಇನ್ನೇನು ಇದರಿಂದ ಯಾವುದಕ್ಕೂ ಲಾಭ ಏನಿಲ್ಲ. ಈಗ ಪ್ರತಿ ಬಾರಿ ಮೆಟ್ರೋ ಟಿಕೆಟ್ ರೈಸ್ ಆದಂಥ ವೇಳೆಯಲ್ಲಿ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಪರಸ್ಪರ ಆರೋಪಗಳು ಮಾಡ್ಕೋತಾರೆ. ಏನು ಹೇಳಿ ಸರ್, ಇದೆಲ್ಲ ಏನು ಹೇಳೋಕ್ಕಲ್ಲ. ಗೌರ್ಮೆಂಟ್ನವರು ಸಪೋರ್ಟ್ ಮಾಡಬೇಕು, ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಿ ಮಾಡಬೇಕು. ಅವರು ಹೇಳಬೇಕು, ಅವರು ಗೌರ್ಮೆಂಟ್ನವ್ರು ಹೇಳಬೇಕು, ಸ್ಟೇಟ್ ಅವ್ರು ಹೇಳಬೇಕು, ಸೆಂಟ್ರಲ್ ಅವ್ರು ಇಬ್ಬರು ಮಾತಾಡ್ಕೊಂಡು ಮತ್ತು ಜನಗಳು ಅನುಕೂಲ ಮಾಡ್ಕೊಳ್ಳೋ ಹೊರತು ಜನಗಳು ತೊಂದರೆ ಕೊಡೋದೇ ಹೊರತು ಜನಗಳು ಏನು ಬಿಡಿ ಅನುಕೂಲ ಏನಿಲ್ಲ ಬಿಡಿ. ಅನುಕೂಲ ಏನು ಅಂತ ಹೇಳ್ಕೊಳ್ಳೋದು. ಇದು ಪ್ರೇಮ್, ಒಂದಷ್ಟು ಜನ ಹೇಳುವಂಥದ್ದು ಅಂದರೆ ಮೆಟ್ರೋ ದರ ಪ್ರತಿ ಬಾರಿ ಏರಿಕೆ ಆದಾಗಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾವು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೋಬೇಕಾದಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಕೆಲವರು ಹೇಳುವಂಥದ್ದು. ಇನ್ನೂ ಕೆಲವರು ಹೌದು, ಬೇರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಆ ಸಂದರ್ಭದಲ್ಲಿ ಈಗ ಮೆಟ್ರೋ ಟಿಕೆಟ್ ರೇಟ್ ಜಾಸ್ತಿ ಆಗಲಿ ಬಿಡಿ ಅನ್ನೋ ಮಾತನ್ನು ಕೂಡ ಕೆಲವರು ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಇದು ಸೋಮವಾರದಿಂದ ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಟ್ರಾಫಿಕನ್ನು ಕಡಿಮೆ ಮಾಡುವುದಕ್ಕೆ ಸಾರ್ವಜನಿಕವಾಗಿ ಸೇವೆಗಳನ್ನು, ಈ ರೀತಿ ಮೆಟ್ರೋ ಬಸ್ಗಳನ್ನು ಅವಲಂಬನೆ ಮಾಡ್ಕೊಳ್ಳಿ ಅಂಥೇಳಿ. ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಇದೇ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಹೋದರೆ ಹೆಂಗೆ ಬರ್ತಾರೆ ಪ್ರಯಾಣಿಕರು? ಒಂದು ಸೈಡಿಗೆ 80-100 ರೂಪಾಯಿ ಕೊಡೋದನ್ನೇ ಓನ್ ವೆಹಿಕಲ್ ಬಳಸ್ಕೊಂಡು ಪೆಟ್ರೋಲ್ ಡೀಸೆಲ್ ಹಾಕ್ಕೊಂಡು ಓಡಾಡುವಂತಹ ಪರಿಸ್ಥಿತಿಯನ್ನು ಸರ್ಕಾರವೇ ಕ್ರಿಯೇಟ್ ಮಾಡ್ತಾ ಇದೆ. ಸರ್, ಅದಕ್ಕೆ ನಾವೇನು ಹೇಳ್ಬೇಕಂತ ಹೇಳಿದ್ರೆ, ಈ ಬರೋ ಹೋಗೋರಿಗೆಲ್ಲ ಭಾಳ ತೊಂದರೆ ಆಗುತ್ತಲ್ಲ ಸರ್. ಯಾತಕ್ಕೋಸ್ಕರ ಮಾಡ್ತಾವ್ರಂತ ಏನು ಪಬ್ಲಿಸಿಟಿ ಇಲ್ಲದೆ ಮಾಡ್ತಾ ಇದ್ದಾರೆ. ಇವ್ರದ್ದೇ ತಪ್ಪು ಸರ್, ಸ್ಟೇಟ್ ಅವ್ರದ್ದೇ ತಪ್ಪಿದ್ದು. ಸ್ಟೇಟ್ ಅವ್ರದ್ದೇ ಭಾಳ ತೊಂದರೆ ಆಗ್ತಾ ಇರೋದು ಎಲ್ಲದಕ್ಕಿಂತ.
ಸೆಂಟ್ರಲ್ದೇನು ಜಾಸ್ತಿ ಏನಿಲ್ಲ. ಬೇರೆ ಸಿಟಿಗಳಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಲ್ಲೇ ಅತಿ ಹೆಚ್ಚು ಮೆಟ್ರೋ ಹೌದು ಮೆಟ್ರೋ, ಹೌದು ಸರ್, ನಿಜ ಅದು. ಸಾಮಾನ್ಯ ಜನಕ್ಕೆ ತೊಂದರೆ, ಈ ಆಫೀಸರ್ಸ್ಗೆ ಸರಿಯಾಗಿ ಹೋಗ್ಬೇಕು ಬರಬೇಕು ಅಂದ್ರೂ ಪ್ರಾಬ್ಲಮ್ ಆಗುತ್ತೆ ಸರ್ ಇದು.